ಹಾಯ್ ಡಿಯರ್ಸ್, ವೆಲ್ಕಮ್ ಟು ಫುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರಾ ಅಂತ ಅದು ನನ್ನ ಭಾವನೆ. ಮೊನ್ನೆ ಏನಾಯ್ತು ಅಂತಂದ್ರೆ ಪುಸ್ ಹೋಗಿ ಮೇಲ್ಗಡೆ ಹರ್ಷಿತ್ ರೂಮಲ್ಲಿ ಮಲ್ಕೊಂಡಿತ್ತು. ಅವ್ನ ಹಿಂದೆನೆ ಹೋಗ್ಬಿಟ್ಟು ಪುಸ್ ಪಕ್ಕದಲ್ಲಿ ಮಫಿನ್ ಹೋಗಿ ಮಲ್ಕೊಂಡಿದ್ದಾನೆ. ಒಂದು ಫೋಟೋ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಎಷ್ಟು ಕ್ಯೂಟ್ ಆಗಿ ಅವರಿಬ್ರು ಒಟ್ಟಿಗೆ ಮಲ್ಕೊಂಡಿದ್ದಾರೆ. ಅವ್ನು ಎಲ್ಲಿ ಹೋಗ್ತಾನೆ ಪುಸ್ ಅವ್ನಿಂದ ಇವನು ಹೋಗ್ತಾನೆ. ಅವ್ನು ಹೊರಗಡೆ ಹೋಗೋದು ಮತ್ತೆ ಒಳಗೆ ಬರೋದು ಇದನ್ನೆಲ್ಲ ಅವ್ನು ಫಾಲೋ ಮಾಡ್ತಾನೆ. ಇವನು ಯಾವಾಗ ಮನೆಯಿಂದ ಹೊರಗಡೆ ಹೋಗ್ತಾನೆ ನಂಗೆ ಗೊತ್ತಿಲ್ಲ. ಇವಾಗ್ಲೂ ಪುಸ್ ಅಲ್ಲಿಂದ ವಿಂಡೋ ಇಂದ ಹೊರಗಡೆ ಹೋಯ್ತು. ಅದನ್ನ ನೋಡ್ತಾ ನಿಂತ್ಕೊಂಡಿದ್ದಾನೆ. ಹೆಂಗ್ ಹೊರಗಡೆ ಹೋಗೋದಂತ ಪ್ಲಾನ್ ಇವಾಗ ಇದು ಕೂಡ ಶುರುವಾಗುತ್ತೆ. ಇದನ್ನ ಹೊರಗಡೆ ಹೋದ್ರೆ ಮತ್ತೆ ವಾಪಸ್ ಬರುತ್ತಾ ಇಲ್ಲೋ ಗೊತ್ತಿಲ್ಲ. ಕ್ಯೂಟ್ ಆಗಿದ್ದಾನೆ. ಯಾರು ಇಟ್ಕೊಂಡ್ಬಿಡ್ತಾರೆ ಸಾಕೊಂಡ್ಬಿಡೋಕೆ ಎಲ್ಲ ಮುಚ್ಚಿನೇ. ಇವತ್ತು ಪ್ರೀನ್ ತುಂಬಾ ಇಷ್ಟ ಆಗಿರುವಂತ ಜಾಮೂನ್ ಮಾಡ್ತಾ ಇದೀನಿ. ಸ್ವಲ್ಪ ಟ್ವಿಸ್ಟ್ ಇದೆ ಇದರಲ್ಲಿ. ಒಂದು ಸಣ್ಣ ಟ್ವಿಸ್ಟ್ ಮೂಲಕ ಇವತ್ತಿನ ಜಾಮೂನ್ ರೆಸಿಪಿ ನೋಡ್ಕೊಂಡ್ ಬರೋಣ. ಹಾಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಶಾಪಿಂಗ್ ಮಾಡೋಕ್ಕೂ ಇದೆ, ಹಾಗೆ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕು. ತುಂಬಾ ತೆಳ್ಳಗಾಗಿದೆ. ಪ್ರಿಯ ಇದ್ದಾಗಲೇ ನಾನು ಹೇರ್ ಕಟ್ ಮಾಡಿಸಿದ್ದು. ಕೆಳಗಡೆ ನೋಡಿ ಹೆಂಗಾಗಿದೆ ಅಂತ. ಸೊ ಹೇರ್ ಕಟ್ ಮಾಡ್ಸಕ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಹೇರ್ ಕಟ್ಗೆ ಹೋಗ್ಬೇಕು. ಅದಕ್ಕೂ ಮುಂಚೆ ರೆಸಿಪಿ ನೋಡ್ಕೊಂಡು ಬಂದ್ಬೇಡ ಬನ್ನಿ. ಜಾಮೂನ್ ಮಾಡೋದಕ್ಕೆ ಮೊದಲದಾಗಿ ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು. ಇದು ಪಾಕ ಅಂತಲ್ಲ, ಸುಮ್ಮನೆ ಕರಗಿಸ್ಕೊಳ್ಳೋದಷ್ಟೇ. ಸುಮಾರು 250 ಗ್ರಾಮ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು 2 ಗ್ಲಾಸ್ ಅಷ್ಟು ನೀರು ಹಾಕಿ ಕರಗಿಸ್ಕೋಬೇಕು. ಸಕ್ಕರೆ ಕರಗಿ ಒಂದು ಕುದಿ ಬಂದರೆ ಸಾಕು. ಇದು ಪಾಕ ಬರೋದು ಬೇಡ. ಈ ರೀತಿ ಆಗಿದೆ ನೋಡಿ, ಕರಗಿದೆ. ಒಂದು ಸ್ವಲ್ಪ ಹೊತ್ತು ಇದು ಕುದ್ದಿದೆ. ಇದಾದ ನಂತರ ನಾನು ಇದಕ್ಕೆ ಏಲಕ್ಕಿ ಹೋಳುಗಳನ್ನು ಹಾಗೆ ಹಾಕ್ತಿದ್ದೀನಿ. ಇದನ್ನ ಪುಡಿ ಮಾಡಿ ಬೇಕಾದ್ರೆ ಹಾಕೋಬೋದು. ಹೀಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಸಿನಲ್ಲಿ ಬಿಟ್ಬಿಟ್ರೆ ಆ ಘಮ ಹಾಗೆ ಹರಡತ್ತೆ. ಸಕ್ಕರೆ ಕರಗಿ ಸುಮಾರು ಒಂದು 3-4 ನಿಮಿಷ ಕುದ್ರೆ ಆಯಿತು. ಶುಗರ್ ಸಿರಪ್ ರೆಡಿ ಆಯಿತು. ಇದಾದ ನಂತರ ನಾನು ಇದಕ್ಕೆ ಸುಮಾರು ಒಂದು 100 ಗ್ರಾಮ್ ಅಷ್ಟು ಪನ್ನೀರನ್ನು ತುರಿದ್ಬಿಟ್ಟು ಜಾಮೂನ್ಗೆ ಸೇರಿಸ್ಕೊಂಡಿದ್ದೀನಿ. ಪನ್ನೀರ್ ಹಾಕೋದ್ರಿಂದ ಜಾಮೂನ್ ಸಾಫ್ಟಾಗಿ ಬರುತ್ತೆ. ನಮಗೆಲ್ಲೂ ಗಂಟುಗಳನ್ಸಲ್ಲ, ಹಾಗೆ ಗಟ್ಟಿನೂ ಆಗಲ್ಲ. ಸೊ ಫಸ್ಟ್ ಇದನ್ನು ಚೆನ್ನಾಗಿ ತುರ್ಕೊಂಡು ಮೊದಲು ಇದನ್ನು ನಾದ್ಕೋಬೇಕು. ಇದು ನಾದೋಂಥ ಟೈಮಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಂಡು ಅಂಗೈ ಸಹಾಯದಿಂದ ಈ ರೀತಿ ಮ್ಯಾಶ್ ಮಾಡ್ಕೋತಾ ಹೋಗಬೇಕು. ಇದೆಷ್ಟು ಸಾಫ್ಟ್ ಆಗುತ್ತೋ ಅಲ್ಲಿವರೆಗೂ ಚೆನ್ನಾಗಿ ನಾದ್ಕೊಂಡ ನಂತರ ನಾವು ಇದಕ್ಕೆ ಜಾಮೂನ್ ಮಿಕ್ಸ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮೆತ್ತಗಾಗಿದೆ. ಇದಾದ ನಂತರ ನಾನು ಇದಕ್ಕೆ ಜಾಮೂನ್ ಮಿಕ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಉಪಯೋಗಿಸಿರೋದು MTR ಜಾಮೂನ್ ಮಿಕ್ಸ್. ಫಸ್ಟು ಪನ್ನೀರ್ ಮತ್ತು ಜಾಮೂನ್ ಮಿಕ್ಸ್ನ ಫಸ್ಟ್ ಮಿಕ್ಸ್ ಮಾಡ್ಕೊಂಡ ನಂತರನೇ ನಾವು ಇದಕ್ಕೆ ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥ ಹಾಲನ್ನು ಹಾಕಿ ಈ ಹಿಟ್ಟನ್ನು ಕಲಿಸ್ಕೋಬೇಕು. ನೀರಿಂದನೂ ಕಲಿಸ್ಕೋಬೋದು. ಹಾಲು ಹಾಕಿದಷ್ಟು ಜಾಮೂನ್ ಸಾಫ್ಟಾಗಿ ಬರುತ್ತೆ. ಕಾಯಿಸಿ ಆರಿಸಿ ಇರುವಂಥ ತಣ್ಣಗಿರುವಂಥ ಹಾಲನ್ನು ಉಪಯೋಗಿಸ್ಕೋಬೇಕು. ಸುಮಾರು ಇದಕ್ಕೊಂದು 3-4 ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕ್ಕೊಂಡ್ರೆ ಸಾಕು. ಈ ಹದಕ್ಕೆ ಹಿಟ್ಟು ರೆಡಿಯಾಗಿದೆ. ಸೊ ಜಾಮೂನ್ಗೆ ಆದಷ್ಟು ನಾವು ಹಿಟ್ಟನ್ನು ಕಲಿಸುವಾಗ ಮೃದುವಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ರೀತಿಯಲ್ಲಿ ಚೆನ್ನಾಗಿ ನಾದ್ಬಿಟ್ಟೆಲ್ಲ ಕಲ್ಸೋಕೆ ಹೋಗಬಾರ್ದು. ಹಾಗೆ ಜಾಮೂನ್ ಉಂಡೆಗಳನ್ನು ಮಾಡುವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಳ್ಳೋದ್ರಿಂದ ಜಾಮೂನ್ ಮೇಲ್ಗಡೆ ಕ್ರ್ಯಾಕ್ ಬರಲ್ಲ. ಸೊ ಉಂಡೆ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಹಾಗೆ ಎಣ್ಣೆನೂ ಹದವಾಗಿ ನಾವು ಕಾಯಿಸ್ಕೋಬೇಕು. ಈ ಕಡೆ ಸಕ್ಕರೆ ಪಾಕನೂ ಸ್ವಲ್ಪ ಬಿಸಿ ಇರಬೇಕು. ಸ್ವಲ್ಪ ಬಿಸಿ ಇರುವಾಗಲೇ ನಾವು ಉಂಡೆಗಳನ್ನೆಲ್ಲ ಕರೆದುಬಿಟ್ಟು ಪಾಕದಲ್ಲಿ ಹಾಕ್ಬಿಡಬೇಕು. ಹಾಗೆ ಎಣ್ಣೆ ಹದವಾಗಿ ಕಾಯಿಸ್ಕೊಂಡಾಗ ಮಾತ್ರನೇ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ, ಮೇಲ್ಗಡೆನೂ ಚೆನ್ನಾಗಿ ಒಂದು ಹೊಂಬಣ್ಣ ಬರುತ್ತೆ. ಸೊ ಫಸ್ಟ್ ಜಾಮೂನ್ ಹಾಕಿ ಒಂದು 10 ಸೆಕೆಂಡ್ಸ್ ಹಾಗೆ ಬಿಟ್ಬಿಡಬೇಕು. ಅದು ಸ್ವಲ್ಪ ದಪ್ಪ ಆಗ್ತಿದೆ ಅಂತ ಗೊತ್ತಾದ ನಂತರ ನಾವು ಇದನ್ನು ತಿರುಗಿಸ್ತಾ ಹೋಗಬೇಕು. ಕಂಟಿನ್ಯೂಸ್ ಆಗಿ ಹೀಗೆ ತಿರುಗಿಸ್ತಾ ಇದ್ದರೆ ಎಲ್ಲ ಕಡೆಗೂ ಒಂದೇ ಬಣ್ಣ ಬರುತ್ತೆ. ಒಂದು ಕಡೆ ಕಪ್ಪಗಿರೋದು, ಒಂದು ಕಡೆ ಕೆಂಪಗಾಗೋದು ಆ ರೀತಿ ಆಗಲ್ಲ. ಕಂಟಿನ್ಯೂಸ್ ಆಗಿ ನಾವು ಈ ರೀತಿ ತಿರುಗಿಸ್ತಾ ಇದ್ದಾಗ ಎಲ್ಲ ಕಡೆಗೂ ಎಲ್ಲ ಜಾಮೂನ್ ಒಂದೇ ಕಲರಲ್ಲಿ ಕಾಣಿಸುತ್ತೆ. ನೋಡಿ ಈ ಥರ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಕರೆದುಬಿಟ್ಟು ನಂತರ ಸ್ವಲ್ಪ ಬಿಸಿ ಇರುವಂಥ ಶುಗರ್ ಸಿರಪಲ್ಲಿ ನಾವು ಜಾಮೂನ್ನ ಹಾಕಿ ಒಂದು 10 ನಿಮಿಷ ಬಿಟ್ಬಿಡಬೇಕು. ಸಕ್ಕರೆ ಪಾಕ ಎಲ್ಲ ಅದೆಲ್ಲ ಅಂದರೆ ಸಕ್ಕರೆ ನೀರು ಅದೆಲ್ಲ ಹೀರ್ಕೊಳ್ಳೋವರೆಗೂ ಸ್ವಲ್ಪ ಹೊತ್ತು ಬಿಟ್ಟ ನಂತರ ನಾವು ಸರ್ವ್ ಮಾಡ್ಬೋದು. ಇದೇ ರೀತಿ ಎಲ್ಲ ಜಾಮೂನ್ ರೆಡಿ ಮಾಡ್ಕೊಂಬೇಡ. ಇವತ್ತು ಪರ್ಫೆಕ್ಟ್ ಜಾಮೂನ್ ರೆಸಿಪಿ ನಿಮಗೆ ಶೇರ್ ಮಾಡಿದ್ದೀನಿ. ಇದರಲ್ಲಿ ಸಾಕಷ್ಟು ಟಿಪ್ಸ್ಗಳು ಕೂಡ ಇತ್ತು. ಕ್ರ್ಯಾಕ್ ಬರ್ದಲೇ ಇರೋ ಹಾಗೆ, ಒಡೆದೋಗದೆ ಇರೋ ಹಾಗೆ, ಗಂಟೆಗಳು ಬರ್ದಲೇ ಇರೋ ಹಾಗೆ ಸಾಫ್ಟಾಗಿ ಹೇಗೆ ಜಾಮೂನ್ ಮಾಡ್ಕೋಬೇಕು ಅಂತನ್ನೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ರೆಸಿಪಿ ಮೂಲಕನೇ ಟಿಪ್ಸ್ನ ಕೂಡ ಶೇರ್ ಮಾಡಿದ್ದೀನಿ. ಖಂಡಿತ ಇದೇ ರೀತಿ ನೀವು ಟ್ರೈ ಮಾಡಿ. ಪರ್ಫೆಕ್ಟ್ ಗುಲಾಬ್ ಜಾಮೂನ್ ನೀವು ಕೂಡ ಇದೇ ರೀತಿ ಮಾಡ್ಕೋಬೋದು. ತುಂಬಾ ಮೃದುವಾಗಿ ಬಾಯಲ್ಲಿಟ್ಟರೆ ಕರ್ಗೋ ರೀತಿಯಲ್ಲಿ ಅಷ್ಟೇ ಸಾಫ್ಟಾಗಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡುವಾಗ ನೀವು ಮೇಲಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಡ್ಬೋದು ಅಥವಾ ಸಿಲ್ವರ್ ಪೇಪರ್ನ ಹಾಕಿ ಕೂಡ ಕೊಡ್ಬೋದು. ನೋಡೋಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಬ್ಬಕ್ಕೆ 1 ವಾರ ಮುಂಚೆ ಕೂಡ ರೆಡಿ ಮಾಡಿ ಇಟ್ಕೋಬೋದು. ಸೊ ಖಂಡಿತ ಈ ರೆಸಿಪಿ ನೀವು ಟ್ರೈ ಮಾಡಿ. ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನು ಸಕ್ಕರೆ ಕಮ್ಮಿ ಹಾಕಿದ್ದೀನಿ ನಂಗೆ. ಹಿತೈಷಿ ಬೇಡ ಅಲ್ವಾ? ಹಲ್ಲೋವಂತ ಉಳ್ಕಲಾಗಿದೆಲ್ಲ. ಹೆಂಗಿದೆ ಗೊಂಡ್ಬರಿ? ಗಂಜಿ ಕೊಡ್ಲಾ? ಓಕೆ. ಯಾಕೆ ಏನ್ ಬೇಕು ಮತ್ತೆ? ಜಾಮೂನ್ ಬೇಡ. ಅಪ್ಪ ಹೇಳಿದ್ರಲ್ಲ ಈಗಷ್ಟೇ ಊಟ ಮಾಡಿದ್ಯ ಅಂತ. ಕೈಯಲ್ಲಿ ಬಿಟ್ಬೇಡ, ಬೆಳ್ಳ ಬಿಟ್ಬೇಡ.
ಏನ್ ಹೇಳ್ತಿರೋದು? ತಾತ ಹೇಳಿದ್ರು ಬಿಸಿ ನೀರು ಅಂಡೆ ಒಲೆ ನೀರು ಹಂಗೆ ಪ್ರೌಡ್ ಓಕೆನಾ. ಅಂಡೆ ಒಲೆ ಬಿಸಿ ನೀರು ಚೆನ್ನಾಗಿ ಸಿಗುತ್ತೆ ಅಂತ. ಅದು ಬಿಸಿನೀರು ಎಲ್ಲ ಕಡೆ ಸಿಗುತ್ತೆ. ಬಿಸಿನೀರು ಕೊನೆಗೆ ಇಟ್ ಇಸ್ ಬಿಸಿನೀರು ಓನ್ಲಿ. ಅದು ಶೆಕೆಗೆ ಎಸಿ ನೀರು ಸ್ಪೆಷಲ್. ಆಯ್ತು ಸ್ಪೆಷಲ್. ಬಟ್ ಅವಳು ಏನ್ ಹೇಳಿದ್ರು? ನಂಗೆ ಶೆಕೆ ಆಗ್ತಿದೆ ತಾತ. ಅದು ಚಳಿ ಆಗ್ತದೆ. ಕುದುರೆಯಲ್ಲಿ ಚಳಿ ಜಾಸ್ತಿ ಶೆಕೆ ಆಗ್ತಿರೋದಕ್ಕೆ ಏನಿದ್ರು ನ್ಯಾಚುರಲ್. ನೀನ್ ಎಲ್ಲಿದ್ರು ಅದಕ್ಕೆ ಹೊಂದ್ಕೋಬೇಕು. ನ್ಯಾಚುರಲ್ ಆಗಿರ್ಬೇಕು. ಬಿಸಿನೀರಲ್ಲೂ ಆಮೇಲೆ ಊಟನೂ ಅಷ್ಟೇ ಎಲ್ಲಿ ಅದಕ್ಕೆ ಹೊಂದ್ಕೋಬೇಕು. ಅದಕ್ಕೆ ಬರೀ ಬರ್ಗರ್ ತಿಂತಾರೆ. ನಾವೇ ಅಡಿಗೆ ಮಾಡ್ಕೋತೀವಲ್ಲ, ಮಾಡ್ಕೋಬೇಕು. ಈಗ ಕಷ್ಟ ಆಗ್ಬೋದು, ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ತಿನ್ಬೇಕು, ಹೆಲ್ತಿ ಆಗಿರ್ಬೇಕು. ಧೈರ್ಯ ಚೆನ್ನಾಗಿ ತಿಂದು ಬೀಫ್ ಪೋರ್ಕ್ ಏನಾರ ತಿನ್ನು, ಚೆನ್ನಾಗಿ ತಿನ್ನು, ಹೆಲ್ತಿ ಆಗಿ ಚೆನ್ನಾಗಿ ಓಕೆ ಗೊತ್ತಾ. ಜೂಡಿಯೋಗೆ ಬಂದಿದ್ದೀವಿ. ಪ್ರಿಯಾ ಡ್ರೆಸ್ ತಗೋತಿದ್ದಾಳೆ. ನಾನು ಟ್ರೆಂಡ್ಸಲ್ಲಿ ತಗೊಳ್ಳೋದು. ನಾನು ಯೂಶಲಿ ಟ್ರೆಂಡ್ಸಲ್ಲೇ ಹೋಗ್ತೀನಿ. ಇಲ್ಲ ನನಗೆ ಯಾವುದು ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ. ಪ್ರಿಯಂಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಕ್ಯೂಟಾಗಿರೋ 2 ಡ್ರೆಸ್ ತಗೊಂಡಿದ್ದೀನಿ. ಹಾಯ್ ಬಂಗಾರಿ. ಯಾಕಂದ ಎಲ್ಲಿಗೆ ಬಂದಿದ್ರಿ? ಶಾಪಿಂಗ್ ಮಾಡಿದ್ವಿ ಫ್ರೆಂಡ್ಸ್ ಅಲ್ಲಿ. ಮಮ್ಮಿಗೆ ಆಮೇಲೆ ಪ್ರಿಯಂದು ಜೂಡಿಯೋದಲ್ಲಿ, ನಂದು ಜೂಡಿಯೋದಲ್ಲಿ. ಸೊ ಇಬ್ರದ್ದು ಶಾಪಿಂಗ್ ಆಯ್ತು. ಬಿಕಾಸ್ ಆಮೇಲೆ ಮೇಯ್ನ್ ಆಗಿ ಏನ್ ಗೊತ್ತಾ, ಇವತ್ತು ನಾವಿಬ್ಬರೇ ಶಾಪಿಂಗ್ ಬಂದಿರೋದು. ಇವತ್ತು ನಾವಿಬ್ಬರೇ ಬಂದಿದ್ದು. ಕಾರ್ ಓಡಿಸ್ಕೊಂಡ್ ಬಂದಿರೋದು ಪ್ರಿಯಾ, ನಾನೇ ಡ್ರೈ ಮಾಡ್ಕೊ ಬಂದೆ. ಓಕೆ ಹೋಗೋಣ. ಇವತ್ತು ಶಾಪಿಂಗ್ ಬಂದಿದ್ವಿ ನಾನು ಪ್ರಿಯಾ. ಫಾರ್ ದ ಫಸ್ಟ್ ಟೈಮ್ ಇಬ್ಬರೇ ಶಾಪಿಂಗ್ ಬಂದಿದ್ದೀವಿ. ಅದು ಪ್ರಿಯಾ ಕಾರ್ ಓಡಿಸ್ಕೊಂಡ್ ಬಂದಿರೋದು. ಆಮೇಲೆ ಕಾನ್ಫಿಡೆನ್ಸ್ ಬಂದಿದೆ ಪ್ರಿಯಿಂಗ್ ಇವಾಗ ಡ್ರೈವ್ ಮಾಡಕ್ಕೆ. ಎಲ್ಲ ಹೌದು, ಪ್ರಿಯಿಂಗ್ ಕಾನ್ಫಿಡೆನ್ಸ್ ಬಂದ್ಮೇಲೆ ನಾನು ಧೈರ್ಯವಾಗಿ ಕುತ್ಕೊಂಡಿದ್ದೀನಿ. ಹರ್ಷದ್ ಬರಲ್ಲ ಅಂತ, ಅವ್ನು ತುಂಬಾ ಬಿಸಿ ಇದ್ದ. ಎಲ್ಲದಕ್ಕೂ ಆಕ್ಚುಲಿ ಹರ್ಷನ ಬಾ ಪ್ಲೀಸ್ ಬಾ ಅಂತ ಕರಿಬೇಕಿತ್ತು. ಅವ್ನು ಕರೆದಷ್ಟು ಅವ್ನು ಜಾಸ್ತಿ ಆಡ್ತಾನೆ. ಹರ್ಷ ಈ ವಿಡಿಯೋ ನೋಡಿದ್ರೆ ಬೇಜಾರು ಮಾಡ್ಕೋತಾನೆ ಇವಾಗ. ಅದಕ್ಕೆ ಪ್ರಿಯಾ ಬನ್ನಿ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇವತ್ತು ಕರ್ಕೊಂಡ್ಬಂದಿದ್ದಾಳೆ. ಶಾಪಿಂಗ್ ಎಲ್ಲ ಆಯ್ತು. ಇಬ್ಬರು ಕೂಡ ಶಾಪಿಂಗ್ ಮಾಡಿದ್ವಿ ಜೂಡಿಯೋದಲ್ಲಿ ಮತ್ತೆ ಟ್ರೆಂಡ್ಸ್ ಅಲ್ಲಿ. ಹೇರ್ ಕಟ್ಕೋಬೇಕಾಗಿತ್ತು, ಬಟ್ ಟೈಮ್ ಆಗೋಯ್ತು, ನಾವು ಹೊರಟಿದ್ದು ಲೇಟ್ ಆಯ್ತು. ಹಾಗೆ ಈ ಶಾಪಿಂಗ್ ಮಾಡ್ತಿರೋದು ಏನಕ್ಕೆ ಅಂದರೆ ನಾಳೆ ಒಂದು ಮುಖ್ಯವಾಗಿರುವಂಥ ಒಂದು ಫಂಕ್ಷನ್ ಇದೆ. ನಮ್ಮ ರಿಯೂನಿಯನ್ ನಡೀತಾ ಇದೆ. ಎಷ್ಟು ವರ್ಷಗಳ ನಂತರ ಸ್ಕೂಲ್ ಮೇಟ್ಸ್ ಎಲ್ಲ ಒಟ್ಟಿಗೆ ರಿಯೂನಿಯನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಊರಿಗೆ ಹೋಗ್ತಿದ್ವಿ. ಕುದೂರು ನಮ್ಮೂರಲ್ಲೇ ಈ ರಿಯೂನಿಯನ್ ನಡೀತಾ ಇರೋದು. ಒಂದು ಫ್ರೆಂಡ್ ಮನೆ ಫಂಕ್ಷನ್ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಪ್ರಿಯಾ ಇವತ್ತು ನಂಗೆ ಶಾಪಿಂಗ್ ಮಾಡಿಸಿದ್ದಾಳೆ, ತುಂಬ ಶಾಪಿಂಗ್ ಮಾಡಿಸಿದ್ದಾಳೆ. ಹೆಂಗ ಅನ್ಸುತ್ತೆ ದರ್ಶಿನಿ ಇಬ್ಬರೇ ಬಂದಿರೋದು? ಸೋ ಹ್ಯಾಪಿ. ದಿಸ್ ವಾಸ್ ಮೈ ಡ್ರೀಮ್ ಆಕ್ಚುಲಿ. ನಾನು ಇವು ಕಾರಲ್ಲಿ ಹೋಗಿ ಏನ್ ಬೇಕೋ ಅದು ತಗೊಂಡು ಮಮ್ಮಿ ಏನ್ ಬೇಕೋ ಅದು ಕೊಡ್ಸಿ ಹಿಂದೆಗಡೆ ಶಾಪಿಂಗ್ ಆಗಿದೆ. ಸದ್ಯ ನಾವು ಸ್ವಲ್ಪ ಲೇಟಾಗಿ ಬಂದಿರೋದು ಒಂಥರ ಒಳ್ಳೇದಾಯ್ತು. ಟ್ರಾಫಿಕ್ ಕಮ್ಮಿ ಇದೆ. ಇನ್ನೂ ಕಾನ್ಫಿಡೆನ್ಸ್ ಇಲ್ಲ ಮಮ್ಮಿಗೆ. ಹಂಗಲ್ಲ ಚಿನ್ನಿ. ನನಗಾಗಲೇ ಸುಮಾರು ಪಾತ್ರೆಗಳನ್ನು ಇಂಡಸ್ ವ್ಯಾಲಿಯಿಂದ ತರಿಸ್ಕೊಂಡು ಟ್ರೈ ಮಾಡಿದ್ದೀನಿ. ಒಂದಕ್ಕಿಂತ ಒಂದು ಪಾತ್ರೆಗಳಂತೂ ತುಂಬ ಚೆನ್ನಾಗಿದೆ. ಹಾಗೆ ಇವತ್ತು ಪ್ರಿಯನ್ಗೆ ಅಂತಲೇ ಒಂದು ಪರ್ಚೇಸ್ ಮಾಡಿದ್ದೀನಿ, ಅದು ಸ್ಟೀಲ್ ಕುಕ್ಕರ್. ಇಂಡಸ್ ವ್ಯಾಲಿಯಲ್ಲಿ ಉಪಯೋಗಿಸುವಂಥ ಪ್ರತಿಯೊಂದು ಪಾತ್ರೆಗಳು ನಾನ್ ಸ್ಟಿಕ್ ಥರ ಕೆಲಸ ಮಾಡುತ್ತೆ. ಜೊತೆಗೆ ಟ್ರೈಪ್ಲೈ ಸ್ಟೈನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಗೆ ಇದರಲ್ಲಿ ಫುಡ್ ಅಂಟೋದಾಗಲಿ ಅಥವಾ ಸೀದೋಗೋದಾಗಲಿ ಆಗಲ್ಲ. ನನ್ನ ಹತ್ರನೂ ಕೂಡ ಒಂದು ಸ್ಟೈನ್ಲೆಸ್ ಸ್ಟೀಲ್ ಕುಕ್ಕರ್ ಇದೆ. ಅದರಲ್ಲಿ ಸಾಕಷ್ಟು ಸತಿ ನಾನು ಅಡುಗೆ ಮಾಡಿದಾಗ ಸೀದ್ ಹೋಗುತ್ತೆ, ತಳ ಹಿಡಿಯುತ್ತೆ. ಆದರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ತಳ ಹಿಡಿಯೋದಾಗಲಿ ಸೀದ್ ಹೋಗೋದಾಗಲಿ ಆಗಲ್ಲ. ಇದು ನಾನ್ ಸ್ಟಿಕ್ ಥರ ಕೆಲಸ ಮಾಡುತ್ತೆ. ಹಾಗೆ ಇದು 3 ಲೇಯರ್ ಬಾಡಿ ಜೊತೆಗೆ ಯಾವುದೇ ಕೆಮಿಕಲ್ ಕೋಟಿಂಗ್ ಇಲ್ದಲೇ ಇರೋ ಕಾರಣ ಇದರಲ್ಲಿ ಕುಕಿಂಗ್ ಮಾಡೋಕ್ಕೂ ಈಸಿ, ಹಾಗೆ ಫಾಸ್ಟಾಗಿ ಅಡುಗೆ ಮಾಡ್ಬೋದು. ಸೊ ಇದು 5 ಲೀಟರ್ ಕೆಪಾಸಿಟಿ, ಹಾಗೆ 5 ಇಯರ್ ವ್ಯಾರಂಟಿ ಇದೆ. ನನಗಾಗಲೇ ಇಂಡಸ್ ವ್ಯಾಲಿಯಲ್ಲಿ ಸಿಗುವಂಥ ಎಷ್ಟೊಂದು ಪಾತ್ರೆಗಳನ್ನ ಉಪಯೋಗಿಸಿದ ಮೇಲೆ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಹಾಗಾಗಿ ಪ್ರಿಯನ್ಗೆ ಇಂಡಸ್ ವ್ಯಾಲಿಯಿಂದಲೇ ಒಂದು ಕುಕ್ಕರ್ನ ತರಿಸಿದ್ದೀನಿ ಕಳಿಸ್ಕೊಡ್ಲಿಕ್ಕೆ ಅಂತ. ಬನ್ನಿ ಫಸ್ಟ್ ಇದನ್ನು ಉಪಯೋಗಿಸ್ತಾ ಒಂದು ಹೊಸ ರೆಸಿಪಿ ನಾವು ಇದರಲ್ಲಿ ಟ್ರೈ ಮಾಡೋಣ. ನಾನಿವತ್ತು ಮಾಡ್ತಿರೋಂಥ ಹೊಸ ರೆಸಿಪಿ ಅನ್ನ ಸಾಂಬಾರ್. ಇದರಲ್ಲಿ ಹೊಸದೇನು ಅಂತ ಅಂದ್ಕೊಂಡ್ರೆ, ಅನ್ನ ಮತ್ತು ಸಾಂಬಾರ್ ಬೇರೆ ಬೇರೆ ಮಾಡ್ಕೊಳ್ದೆ ಒಂದೇ ಕುಕ್ಕರಲ್ಲಿ ಅನ್ನ ಸಾಂಬಾರ್ ಮಾಡೋವಂಥ ರೆಸಿಪಿ, ಅಂದರೆ ಸಾಂಬಾರ್ ರೈಸ್.
ತುಂಬ ಹಸುವಾಗ್ತಿರುತ್ತೆ, ಅನ್ನ ಸಪ್ರೇಟಾಗಿ ಸಾಂಬಾರು ಸಪ್ರೇಟಾಗಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತನವ್ರಿಗೆ ಇನ್ಸ್ಟಂಟಾಗಿ 1 ಪಾಟ್ ಅನ್ನ ಸಾಂಬಾರು ಮಾಡುವಂಥ ರೆಸಿಪಿ ಇದು. ಮೊದಲನೇದಾಗಿ 1 ಕಪ್ ಅಷ್ಟು ಅಕ್ಕಿ, ಅರ್ಧ ಕಪ್ ಅಷ್ಟು ಬೇಳೆಯನ್ನು ತೊಳೆದು ನೆನೆಸಿ ಇಟ್ಟಿದ್ದೆ. ನೆನೆಸಿರುವಂಥ ಅಕ್ಕಿ ಬೇಳೆ ಫಸ್ಟ್ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಆನಂತರ ನಮ್ಮ ಇಷ್ಟದ ಪ್ರಕಾರ ತರಕಾರಿಗಳನ್ನು ಹಾಕ್ಕೋಬೋದು. ಆನಂತರ 1 ಟೊಮೆಟೊ, ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಎಣ್ಣೆ ಹಾಕಿ ಸುಮಾರು ಒಂದು 4 ಗ್ಲಾಸಷ್ಟು ನೀರು ಹಾಕಿ ಇದನ್ನು 3 ವಿಸಿಲ್ ಕೂಗಿಸ್ಕೋಬೇಕು. ನೀರು ಸ್ವಲ್ಪ ಜಾಸ್ತಿ ಹಾಕ್ತಿರೋ ಕಾರಣ ಸ್ವಲ್ಪ ನಮಗೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ತರಕಾರಿ ಬೇಳೆ ಎಲ್ಲ ಹಾಕಿದ್ದೀನಿ. ನಂತರ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೋಬೇಕು. ಇದು ಕೂಗೋ ಅಷ್ಟರಲ್ಲಿ ನಾವು ಇನ್ನೊಂದು ಕಡೆಗೆ ನುಗ್ಗೆಕಾಯಿ ಬೇಯಿಸ್ಕೊಂಬೇಡ. ನಾನು ಇದಕ್ಕೆ ನುಗ್ಗೆಕಾಯಿ ಆ್ಯಡ್ ಮಾಡ್ತಾ ಇರೋದ್ರಿಂದ ಸಪ್ರೇಟಾಗಿ ಒಗ್ಗರಣೆನಲ್ಲೇ ನುಗ್ಗೆಕಾಯಿನ ಬೇಯಿಸ್ತಾ ಇದ್ದೀನಿ. ಫಸ್ಟು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಅದರಲ್ಲಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಬೇಡ. ಇದನ್ನು ಹುರ್ಕೊಳ್ಳೋಂಥ ಟೈಮಲ್ಲೇ ನುಗ್ಗೆಕಾಯಿನೂ ಈ ರೀತಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಒಗ್ಗರಣೆನಲ್ಲೇ ಬೇಯಿಸ್ಕೊಂಡಿದ್ದೀನಿ. ಕುಕ್ಕರಲ್ಲೇ ನಾವು ನುಗ್ಗೆಕಾಯಿ ಹಾಕ್ಬಿಟ್ರೆ ಅದು ಬೇಗನೆ ನುಣ್ಣಗಾಗ್ಬಿಡುತ್ತೆ, ನಮಗೆ ಬಾಯಿಗೆ ಸಿಗೋದೇ ಇಲ್ಲ, ಆ ರೀತಿ ಆಗುತ್ತೆ. ಹಾಗಾಗಿ ನಾನು ಇದನ್ನು ಈ ರೀತಿ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ಇದು ಬೇಯೋವಂಥ ಟೈಮಲ್ಲಿ ನಾವು ಇದಕ್ಕೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ 2 ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಳ್ಳಿ. 1 ಸ್ಪೂನ್ ಅಚ್ಕಾರದ ಪುಡಿ 2 ಸ್ಪೂನ್ ಸಾಂಬಾರು ಪೌಡ್ರ್ ಬದಲಾಗಿ ನೀವು 3 ಸ್ಪೂನ್ ಸಾಂಬಾರು ಪೌಡ್ರನ್ನ ಹಾಕಿ ಕೂಡ ಇದೇ ರೀತಿ ಮಾಡ್ಕೋಬೋದು. ನಾನು ಸ್ವಲ್ಪ ಕಲರ್ಗೋಸ್ಕರ ಎಕ್ಸ್ಟ್ರಾ ಅಚ್ಕಾರದ ಪುಡಿ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳೋಣ. ಇದು ನುಗ್ಗೆಕಾಯಿ ಸ್ವಲ್ಪ ಬೇಯೋವರೆಗೂ 2 ರಿಂದ 3 ನಿಮಿಷ ಸಣ್ಣ ಉರಿನಲ್ಲೇ ಬೇಯಿಸ್ಕೋಬೇಕು. ಒಂದು ಕಡೆ ಒಗ್ಗರಣೆ ರೆಡಿ ಆಗ್ತಿದೆ, ಮತ್ತೊಂದು ಕಡೆ ತರಕಾರಿ ಬೇಳೆ ಎಲ್ಲ ಕೂಗಿಸ್ಕೊಂಡು ನಂತರ ಇದೆರಡನ್ನು ಮಿಕ್ಸ್ ಮಾಡಿಕೊಂಡ್ರೆ 1 ಪಾಟ್ ಅನ್ನ ಸಾಂಬಾರು ರೆಡಿ ಆಗುತ್ತೆ. ಸಪ್ರೇಟಾಗಿ ನಾವು ಅನ್ನ ಬೇರೆ ಸಪ್ರೇಟಾಗಿ ಸಾಂಬಾರು ಬೇರೆ ಮಾಡಿಕೊಂಡು ಕಲ್ಸ್ಕೊಂಡು ತಿಂದಾಗ ಈ ರುಚಿ ಇರೋದೇ ಇಲ್ಲ. ಅದೇ 1 ಪಾಟಲ್ಲಿ ಅನ್ನ ಸಾಂಬಾರು ಮಾಡ್ಕೊಂಡು ತಿಂದು ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ. ಅದೆಲ್ಲ ಹೊಂದ್ಕೊಂಡು ಅಕ್ಕಿ ಬೇಳೆ ಮತ್ತು ತರಕಾರಿ ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತಲ್ಲ, ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಬಿಸಿ ಇರುವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಪ್ಪಳ ಅಥವಾ ಉಪ್ಪಿನಕಾಯಿ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾವಾಗ ಸಮಯ ಇರಲ್ಲ ಅಂತ ಅನಿಸುತ್ತೆ ಅಥವಾ ಯಾವಾಗಾದ್ರೂ ಬೇಗ ಅಡುಗೆ ಕೆಲಸ ಮುಗಿಸ್ಬೇಕು ಅಂತ ಅನಿಸುತ್ತಲ್ಲ, ಅಂಥ ಟೈಮಲ್ಲಿ ನಾನು ಈ ರೀತಿ 1 ಪಾಟ್ ಅನ್ನ ಸಾಂಬಾರಾಗಲಿ ಅಥವಾ 1 ಪಾಟ್ ರಸಮ್ ರೈಸ್. ಸೊ ಇಲ್ಲಿ 3 ವಿಸಿಲ್ ಕೂಗಿಸಿದ ನಂತರ ನೋಡಿ ಅಕ್ಕಿ ಬೇಳೆನೂ ಚೆನ್ನಾಗಿ ಬೆಂದಿದೆ. ಒಂದು ಸತಿ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಬೇಡ. ಒಗ್ಗರಣೆನಲ್ಲಿ ಈಗಾಗಲೇ ನುಗ್ಗೆಕಾಯಿ ಕೂಡ ಬೆಂದಿರುತ್ತೆ. ಈ ರೀತಿ ಸ್ವಲ್ಪ ಗಟ್ಟಿ ಕೂಡ ಆಗಿದೆ ನೋಡಿ. ಆನಂತರ ಇದನ್ನು ಈ ಕುಕ್ಕರ್ಗೆ ಹಾಕ್ಕೊಂಡ ನಂತರ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಬೇಕಿದ್ರೆ ತುಪ್ಪ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಹುಣಸೆ ರಸದ ಬದಲಾಗಿ ನಾನಿಲ್ಲಿ ಅರ್ಧ ಹೋಳಷ್ಟು ನಿಂಬೆ ರಸ ಹಾಕಿದ್ದೀನಿ. ಟೊಮೆಟೊನೂ ಹಾಕಿರ್ತೀವಿ, ಸೊ ಹುಳಿ ಎಷ್ಟು ಬೇಕು ನೋಡಿಕೊಂಡು ನೀವು ಹುಣಸೆ ರಸ ಆಗಲಿ ಅಥವಾ ನಿಂಬೆ ರಸ ಆಗಲಿ ಹಾಕ್ಕೋಬೋದು. ಇದೆಲ್ಲ ಮಿಕ್ಸ್ ಮಾಡಿ ಇನ್ನೊಂದು ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಉಪ್ಪು ಖಾರ ಇದೆಲ್ಲ ಹೊಂದ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಬೆಂದರೆ 1 ಪಾಟ್ ಅನ್ನ ಸಾಂಬಾರು ಅಥವಾ ಸಾಂಬಾರು ರೈಸ್ ರೆಡಿ ಆಯಿತು. ಇದೇ ರೀತಿ ಕೆಲವು ದಿನದ ಹಿಂದೆ ನಾನು 1 ಪಾಟ್ ರಸಮ್ ರೈಸ್ ರೆಸಿಪಿ ತೋರಿಸಿದ್ದೆ. ಆ ರೆಸಿಪಿ ಟ್ರೈ ಮಾಡಿದಂಥ ತುಂಬ ಜನ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ರೆಸಿಪಿ ತುಂಬ ಚೆನ್ನಾಗಿ ಬಂದಿತ್ತು ಅಂತ. ಅದೇ ರೀತಿಯೇ ನಾನು 1 ಪಾಟ್ ಪುಳಿಯೋಗರೆ ರೈಸ್ ಕೂಡ ಮಾಡಿದ್ದೀನಿ. ಈ ಎಲ್ಲ ಇನ್ಸ್ಟೆಂಟ್ ರೆಸಿಪೀಸ್ ನನ್ನ ಕುಕ್ಕಿಂಗ್ ಚಾನಲಲ್ಲಿ ನೀವು ನೋಡ್ಬೋದು. ಸೊ ಟೈಮ್ ಸೇವ್ ಆಗೋವಂಥ ರೆಸಿಪೀಸ್, ಹಾಗೆ ಕುಕ್ಕರಲ್ಲಿ ಮಾಡೋದ್ರಿಂದ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಫಾಸ್ಟಾಗಿ ನೀವು ಅಡುಗೆ ಮಾಡ್ಕೋಬೋದು. ಸಪ್ರೇಟಾಗಿ ನೀವು ಅನ್ನ ಸಾಂಬಾರು ರಸಮ್ ರೈಸ್ ಅಂತೆಲ್ಲ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ದೆ ಈ ರೀತಿ ಒಂದೇ ಪಾಟಲ್ಲಿ ನೀವು ಇನ್ಸ್ಟೆಂಟಾಗಿ ಮಾಡ್ಕೊಂಡಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಮಯದ ಉಳಿತಾಯ ಕೂಡ ಆಗುತ್ತೆ. ಸೊ ಈ ಥರ ಸಮಯ ಉಳಿತಾಯ ಮಾಡ್ತಾ ರುಚಿಯಾಗಿರೋಂಥ ಅಡುಗೆ ಮಾಡ್ಕೊಳ್ಳೋದಕ್ಕೆ ನಮಗೆ ಮೇಯ್ನಾಗಿ ಬೇಕಾಗಿರೋದೆ ಕುಕ್ಕರ್. ಈ ಕುಕ್ಕರ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನನ್ನ ಕೂಪನ್ ಕೋಡ್ನ ಉಪಯೋಗಿಸ್ಕೊಂಡು ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಅಡಿಷ್ನಲ್ 12% ಡಿಸ್ಕೌಂಟ್ ಸಿಗುತ್ತೆ. ಈ ಪಾತ್ರೆ ಅಷ್ಟೇ ಅಲ್ಲದೆ ಇಂಡಸ್ ವ್ಯಾಲಿನಲ್ಲಿ ನೀವು ಯಾವುದೇ ಪಾತ್ರೆ ತೊಗೋಬೇಕಾದ್ರೂ ನನ್ನ ಕೂಪನ್ ಕೋಡ್ನ ಉಪಯೋಗಿಸ್ಕೊಂಡ್ರೆ ನಿಮಗೆ 12% ಡಿಸ್ಕೌಂಟ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗಾಗಲೇ ಪ್ರಿಯಾ ಅವಳು ತೊಗೊಂಬಂದಿರೋಂಥ ಡ್ರೆಸ್ದೆಲ್ಲ ಶಾಪಿಂಗ್ ಹಾಲ್ ಆಯಿತು. ಪ್ರಿಯನ್ ಚಾನಲಲ್ಲಿ ನೀವು ಪ್ರಿಯಾ ಏನೇನು ತೊಗೊಂಬಂದಿದ್ದಾಳೆ ಜೂಡಿಯೋಯಿಂದ ಅದನ್ನು ನೀವು ನೋಡ್ಬೋದು. ಹಾಗೆ ತುಂಬ ಕ್ಯೂಟ್ ಆಗಿರುವಂಥ ಡ್ರೆಸ್ ಈ ಸತಿ ತೊಗೊಂಬಂದು. ಲಾಸ್ಟ್ ಟೈಮ್ ಬಂದಿದ್ದಾಗ ಅಷ್ಟು ಕಲೆಕ್ಷನ್ಸ್ ಚೆನ್ನಾಗಿಲ್ಲ, ಈ ಸತಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ತುಂಬ ಬಟ್ಟೆಗಳು ತೊಗೊಂಬಂದಿದ್ದಾಳೆ. ಪ್ರಿಯನ್ ಚಾನಲ್ನ ವಾಚ್ ಮಾಡಿ, ಪ್ರಿಯಾಂಕಾ ಲಕ್ಷ್ಮಣ್ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಇವತ್ತು ನಂದು ಶಾಪಿಂಗ್ ಹಾಲ್ ತೋರಿಸ್ತಿದ್ದೀನಿ. ಅದಕ್ಕೆ ಮುಂಚೆ ನಂದು ಬ್ಯಾಗಲ್ಲಿ ಹರ್ದಾಕ್ಬಿಟ್ಟ ಕೊಡೋ ಇಲ್ಲ ಅಂತ ಎಲ್ಲ ಪೀಸ್ ಹೆಂಗ್ ತೋರ್ತಿಲ್ಲ ಅವನು ಇದನ್ನ. ನಾ ಇದನ್ನ ತೋರ್ಸೋದಕ್ಕೂ ಮುಂಚೆ ನಾನು ತುಂಬಾ ಕಂಫರ್ಟಬಲ್ ಆಗಿರೋದು ನನಗೆ ಚೂಡಿದಾರ್ ಅಂತಂದ್ರೆ ಏನ್ ಹೇಳ್ತಾರೆ ಕುರ್ತಿನಲ್ಲಿ ನಾನು ತುಂಬಾ ಕಂಫರ್ಟಬಲ್. ಹಾಗಾಗಿ ನಾನು ಯಾವುದೇ ಫಂಕ್ಷನ್ ಆದ್ರೂ ಕೂಡ ಹೆಚ್ಚಾಗಿ ನಾನು ಪ್ರಿಫರ್ ಮಾಡೋದೆ ಡ್ರೆಸ್ ಹಾಕೋದಕ್ಕೆ. ಯಾವ್ದಾದ್ರು ಮದ್ವೆ
ಹಬ್ಬ ಅಂತಂದಾಗ ಮಾತ್ರ ನಾನು ಸ್ವಲ್ಪ ಹೊತ್ತು ಸ್ಯಾರಿ ಹಾಕೋತೀನಿ. ಮಿಕ್ಕಿದಂತೆ ನಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಆ ಥರ ಡ್ರೆಸ್ಸಲ್ಲಿ ಇರಬೇಕು. ಸೊ ನಾಳೆ ಒಂದು ತುಂಬ ಸ್ಪೆಷಲ್ ಡೇ ನನಗೆ, ಯಾಕಂದರೆ ಎಲ್ಲ ತುಂಬ ವರ್ಷಗಳ ನಂತರ ಯಾವಾಗ ಸ್ಕೂಲ್ ಬಿಟ್ಟ ಮೇಲೆ ಸಿಗ್ತಾ ಇರೋರು ಎಲ್ಲರೂ ಹೆಂಗೆ ಚೇಂಜ್ ಆಗಿರ್ತಾರೆ ಗೊತ್ತಿಲ್ಲ. ಸೊ ಎಷ್ಟೋ ವರ್ಷಗಳ ನಂತರ ನೋಡ್ತಾ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತಲ್ಲ, ಎಲ್ಲರೂ ಅದೇ ರೀತಿ ರೆಡಿಯಾಗಿ ಬರ್ತಿರ್ತಾರೆ. ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇದೆ ನಾಳೆ ದಿನಕ್ಕೋಸ್ಕರ. ಅದಕ್ಕೋಸ್ಕರ ಕೆಲವು ನನಗೆ ಇಷ್ಟ ಆಗುವಂಥ ಈ ಥರದ ಡ್ರೆಸ್ಗಳನ್ನ ಸೆಲೆಕ್ಷನ್ ಮಾಡಿದ್ದೀನಿ. ಪ್ರಿಯ ಕೂಡ ಇಷ್ಟ ಆಯಿತು ಅಂತ ಹೇಳ್ತಾ ಇಲ್ಲಿದ್ದಲ್ಲ, ಯಾವ್ಯಾವ್ದಿದೆ ಅಂತ ಅದನ್ನ ನೋಡೋಣ ಬನ್ನಿ. ನಾನು ಶಾಪಿಂಗ್ ಮಾಡಿದ್ದು ಟ್ರೆಂಡ್ಸಲ್ಲಿ ಯಾತಕ್ಕೆ ಅಂದರೆ ನಂಗೆ ತುಂಬ ಇಷ್ಟ ಆಗುವಂಥ ಕಲೆಕ್ಷನ್ಸ್ ಎಲ್ಲ ಸಿಗೋದು ಟ್ರೆಂಡ್ಸಲ್ಲೇ. ಸೊ ಇದು ಒನ್ ಪೀಸ್, ಕಲರ್ ಕೂಡ ತುಂಬ ಚೆನ್ನಾಗಿದೆ. ಒನ್ ಪೀಸ್ ಇದಕ್ಕೆ ನಾವು ಬೇಕಾದ್ರೆ ಲೆಗಿನ್ಸ್ ಹಾಕೋಬಹುದು, ಒಳಗಡೆಯಿಂದ ದುಪಟ್ಟ ಇದೆಲ್ಲ ನಾವು ಮ್ಯಾಚ್ ಮಾಡ್ಕೋಬಹುದು. ಈ ರೀತಿಯಾದ ಫುಲ್ ಫ್ಲೇರ್ ಆಗಿ ಫ್ಲೋರ್ ಲೆಂತ್ ಇರುವಂತ ಒನ್ ಪೀಸ್ ಇದು. ಕುರ್ತಿ ತರನು ಇದೆ, ಮೇಲ್ಗಡೆಗೆ ಈ ಕಡೆಗೆ ಸ್ಲಿಟ್ ಇದೆ, ಜೊತೆಗೆ ಕೆಳಗಡೆ ಈ ರೀತಿ ಫ್ರಿಲ್ ಇರುವಂತ ಲಾಂಗ್ ಸ್ಕರ್ಟ್ ತರ ಇದೆ. ಸೊ ಅದಾದ್ಮೇಲೆ ಪ್ರಿಯ ತುಂಬಾ ಬಲವಂತ ಮಾಡಿದ್ದು ನೀವು ತಗೊಳ್ಳೇಬೇಕು ಅಂತ ಹೇಳಿ, ಇದು ಕಾಟನ್, ಪ್ಯೂರ್ ಕಾಟನ್ ಕುರ್ತಾ, ಪ್ರಿಂಟೆಡ್ ಕುರ್ತಾ. ಸಿಂಪಲ್ ಆಗಿದೆ ಬಟ್ ಚೆನ್ನಾಗಿ ಕಾಣಿಸುತ್ತೆ. ಬ್ಲಾಕ್ ಅಂಡ್ ಏನು ವೈಟ್ ಕಲರ್, ವೈಟ್ ಅಲ್ಲ ಇದು ಕ್ರೀಮ್ ಆಫ್ ವೈಟ್, ಬ್ಲಾಕ್ ಅಂಡ್ ಕ್ರೀಮ್. ನಂಗೆ ಏನ್ ಆಕ್ಚುಲಿ ಇಷ್ಟ ಆಯ್ತು ಅಂದ್ರೆ ಇದು ಇಟ್ ಕಮ್ಸ್ ಲೈಕ್ ಯು, ಮುಂದೆಗಡೆ ಶಾರ್ಟ್ ಇದೆ, ಹಿಂದೆಗಡೆ ಲಾಂಗ್ ಇದೆ. ಹೌದು, ಇದು ನಾನು ತುಂಬಾ ದಿನದಿಂದ ತಗೊಳ್ಳೇಬೇಕು ಅಂತ ಆಸೆ ಪಡ್ತಾ ಇದ್ದು ಬ್ಲ್ಯಾಕ್. ಇತ್ತೀಚೆಗೆ ನಂಗೆ ಬ್ಲ್ಯಾಕ್ ತುಂಬಾ ಇಷ್ಟಪಡ್ತಿದ್ದೀನಿ, ಯಾಕಂದ್ರೆ ಮುಂಚೆ ಕೂಡ ಒಂದ್ 2-3 ಕುರ್ತಾ ನಾನು ಹಾಕೊಂಡು ಯೂಸ್ ಮಾಡಿದ್ಮೇಲೆ ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಹಾಗಾಗಿ ಬ್ಲ್ಯಾಕ್ ಕುರ್ತಾ ತಗೊಂಡಿದ್ದೀನಿ. ಬ್ಲ್ಯಾಕ್ ಮತ್ತೆ ಪಿಂಕ್ ಮತ್ತೆ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ಇರುವಂತ ಒನ್ ಪೀಸ್ ಕುರ್ತಾ ಇದು ಕೂಡ. ಇದನ್ನು ಫ್ಲೋರ್ ಲೆಂತ್ ಇರುವಂತ ಕುರ್ತಾ, ಫ್ರಿಲ್ಸ್ ತುಂಬಾ ಇದೆ. ನಾನು ಸ್ವಲ್ಪ ಪ್ಲಸ್ ಸೈಜ್ ಇರೋದ್ರಿಂದ ನಂಗೆ ಇದು ಕಂಫರ್ಟಬಲ್ ಆಗಿತ್ತು. ಹಾಕೊಂಡೆಲ್ಲ ಟ್ರಯಲ್ ಮಾಡಿದ್ಮೇಲೆ ನಂಗೆ ತುಂಬಾ ಇಷ್ಟ ಆಯ್ತು, ಹಾಗಾಗಿ ಇದನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇದಕ್ಕೆ ನಾವು ಮ್ಯಾಚ್ ಮಾಡ್ಕೊಂಡು ದುಪಟ್ಟ ಹಾಕೋಬಹುದು, ಮತ್ತೆ ಒಳಗಡೆ ಲೆಗಿನ್ಸ್ ತಗೊಂಡಿದ್ದೀನಿ. ಇದಕ್ಕೆ ಮ್ಯಾಚ್ ಮಾಡೋ ಥರದ್ದು 2 ಲೆಗಿನ್ಸ್ ಇತ್ತು, ಒಂದು ಬ್ಲ್ಯಾಕ್ ಮತ್ತೆ ಒಂದು ಗೋಲ್ಡ್ ಕಲರ್ ಇರುವಂತ 2 ಲೆಗಿನ್ಸ್ ಇದೆ, ಮತ್ತೆ ಇನ್ನೊಂದು ದುಪಟ್ಟ. 2 ದುಪಟ್ಟ ಇದೆ. ಇದನ್ನು ನಾವು ಬೇರೆದಕ್ಕೂ ಮ್ಯಾಚ್ ಮಾಡ್ಬೋದು. ದುಪಟ್ಟ ಇದರಲ್ಲಿ ಒಂದು ಕಾಟನ್ ದುಪಟ್ಟ ಇದೆ, ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಆಗಿರುತ್ತೆ. ಈ ತರದ ಕುರ್ತಿಗೆಲ್ಲ ಹಾಕೊಳಕ್ಕೆ ಹಬ್ಬದ ಟೈಮಲ್ಲಿ ಅಂತ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ಪ್ರಿಂಟೆಡ್ ಇರುವಂತ ಮಫಿನ್ ಗೋಲ್ಡ್ ಪ್ರಿಂಟೆಡ್ ಇರುವಂತ ದುಪಟ್ಟ. ಇದು ಇವತ್ತಿನ ನಮ್ಮ ಶಾಪಿಂಗ್ ಹಾಲ್ ಆಗಿತ್ತು. ಶಾಪಿಂಗ್ ಹಾಲ್ ಜೊತೆಗೆ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಬ್ಲಾಗ್ ಜೊತೆಗೆ. ಹೋಗಲ್ಲ, ಕರ್ದೋಯ್ತು